ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ವಿಜಯ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಸೋಮವಾರ 24ನೇ ತಾರೀಕು ವಿಜಯ ಏಕಾದಶಿ ಬರ್ತಿದೆ. ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಈ ಏಕಾದಶಿ ಆಚರಣೆನ ಮಾಡ್ತಾರೋ ಅಂಥವ್ರಿಗೆ ಮಹಾವಿಷ್ಣುವಿನ ಅನುಗ್ರಹ ಜೊತೆಗೆ ನಮ್ಮ ತಂದೆಯವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ತುಂಬ ಬಾರಿ ಏಕಾದಶಿ ಆಚರಣೆ ಮಾಡೋದು ಹೇಗೆ ಅಂತ ತಿಳಿಸಿದ್ದೀನಿ. ಆದರೂ ಕೂಡ ಕೆಲವರು ಕಮೆಂಟ್ ಮೂಲಕ ಕೆಲವೊಂದು ಡೌಟ್ಗಳನ್ನ ಕೇಳಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಯಾರೆಲ್ಲ ಉಪವಾಸದಲ್ಲಿದ್ದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ ಅಂಥವ್ರು ಮಾತ್ರ ಭಾನುವಾರ ರಾತ್ರಿನೇ ಅನ್ನ ಸೇವನೆ ಮಾಡಬಾರ್ದು. ಅದ್ರ ಬದಲು ಉಪ್ಪಿಟ್ಟು ಚಪಾತಿ ಈ ಥರ ತಿನ್ಬೋದು. ಇನ್ನು ಸೋಮವಾರ ಬೆಳಗ್ಗೆನೇ ಬೇಗ ಎದ್ದು ಶುಚಿರ್ಭೂತರಾಗಿ ನಮ್ಮ ತಂದೆಯವ್ರ ಫೋಟೋ ಇದ್ದರೆ ಇಟ್ಟು, ಇಲ್ಲ ಮಹಾವಿಷ್ಣು ಫೋಟೋ ಇದ್ದರೆ ಇಟ್ಟು, ಅದೂ ಇಲ್ಲ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ತುಪ್ಪದಿಂದ ದೀಪನ ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೋಬಹುದು. ಇಲ್ಲ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿ ಅಂತ ದೇವ್ರ ಹತ್ರ ನೀವು ಬೇಡ್ಕೋಬಹುದು. ದಿನ ಪೂರ್ತಿ ನೀವು ಉಪವಾಸದಲ್ಲೇ ಇರಬೇಕಾಗುತ್ತೆ. ಮೊದಲು ಮಾಡ್ತಿದ್ದೀವಿ, ನಮಗೆ ಪೂರ್ತಿ ದಿನ ಉಪವಾಸದಲ್ಲಿ ಇರುವಾಗ ಸುಸ್ತಾಗುತ್ತೆ ಅಂತ ಅನ್ನೋರು ಮಾತ್ರ ನೀರು ಕುಡಿಬೋದು, ಹಾಲು ಕುಡಿಬೋದು, ಹಣ್ಣುಗಳನ್ನ ಸೇವನೆ ಮಾಡ್ಬೋದು. ಇನ್ನು ಮಂಗಳವಾರ ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ದೇವ್ರಿಗೆ ಬೆಲ್ದನ್ನ ಅಥವಾ ಸಿಹಿ ಪೊಂಗಲ್ನ ಮಾಡಿ ನೈವೇದ್ಯ ಮಾಡಿ, ನೀವು ಕೂಡ ಪಾರಾಯಣ ಸಮಯ ಅಂತ ಬರುತ್ತೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಕೂಡ ಆ ಟೈಮಲ್ಲಿ ಯಾರಾದರೂ ಮನೆಗೆ ಬಂದರೆ ಅಥವಾ ಹಸು ಆ ಥರ ಏನಾದರೂ ಬಂದರೆ ಹಸುಗೂ ಸ್ವಲ್ಪ ನೀವು ಮಾಡಿರೋ ಅಡುಗೆನ ಬಡಿಸಿ ನೀವು ಕೂಡ ಊಟ ಮಾಡ್ಬೋದು. ದ್ವಾದಶಿ ದಿನ ಕೂಡ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೆ ಅಡುಗೆನ ಮಾಡಬೇಕು. ಯಾರೆಲ್ಲ ನಾವು ಉಪವಾಸದಲ್ಲಿ ಇರಲ್ಲ, ಸುಮ್ಮನೆ ಏಕಾದಶಿ ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಳ್ತಿರೋ ಅಂಥವರು ಮನೆಗಳಲ್ಲಿ ಉಪ್ಪಿಟ್ಟು, ಅವಲಕ್ಕಿ, ಚಪಾತಿ, ರವೆ ರೊಟ್ಟಿ ಈ ರೀತಿ ಮಾಡಿಕೊಂಡು ತಿನ್ಬೋದು. ಆದರೆ ನೀವೇನೇ ಮಾಡಿದ್ರೂ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ಬಾರ್ದು. ಏನು ಗೊತ್ತಾ, ನಾವ್ಯಾರು ಋಷಿ ಮುನಿಗಳಲ್ಲ, ತುಂಬ ಕಟ್ಟುನಿಟ್ಟಿಂದ ಮಾಡಲೇಬೇಕು ಅಂತ ಅನ್ನೋದಕ್ಕೆ. ಸದ್ಯ ಭಗವಂತ ಮನುಷ್ಯರು ಇಷ್ಟು ಮಾಡಿದ್ರೆ ಅವ್ರ ಕಷ್ಟಗಳನ್ನ ದೂರ ಮಾಡಿ ಅವ್ರ ಇಷ್ಟಾರ್ಥಗಳನ್ನ ಕೊಟ್ಬಿಡೋದಕ್ಕೆ ಕಾಯ್ತಾ ಇರ್ತಾರೆ. ನಾವು ಅದನ್ನೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಲ್ಲ. ಏನೋ ಒಂದೊಂದು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಖಂಡಿತ ಭಗವಂತ ಅದನ್ನು ಕ್ಷಮಿಸಿ ನಮ್ಮ ಪಾಲ್ಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ತಾರೆ. ಲಾಸ್ಟ್ ಟೈಮ್ ಏಕಾದಶಿಲಿ ನನ್ನಿಂದ ಮೊದಲನೇ ಬಾರಿ ಒಂದು ತಪ್ಪಾಯಿತು. ನಾವೆಲ್ಲರೂ ಮೈಸೂರಿಗೆ ಹೋಗಿರ್ತೀವಿ, ನಮ್ಮ ಕೆಲಸ ಎಲ್ಲ ಆದಮೇಲೆ ತುಂಬ ಸುಸ್ತಾಗಿರುತ್ತೆ. ಏಕಾದಶಿ ಉಪವಾಸ ಇದ್ದ ಕಾರಣ ನಾನೇನು ಮಾಡ್ತೀನಿ, ಒಂದು ಕಡೆ ವಿಸಿಟ್ ಮಾಡಿ ಬಾದಾಮ್ ಹಾಲು ಮತ್ತು ಹಾಲು ತೊಗೊಳ್ತೀವಿ ಕುಡಿಯೋದಕ್ಕೆ ಅಂತ. ನನ್ನ ಮಗಳು ಕೂಡ ಅಂದ್ಕೊಂಡಿರ್ತಾಳೆ ಬೇರೆ ಏನೂ ತೊಗೋಬಾರ್ದು ಅಂತ. ಇಬ್ರಿಗೂ ಒಂದೇ ಬಾರಿ ಮನಸ್ಸಾಗುತ್ತೆ ಮಂಚೂರಿ ಮೇಲೆ, ಸರಿ ತೊಗೊಂಬಿಡೋಣ, ಇನ್ನು ಯಾವತ್ತು ಮೈಸೂರಿಗೆ ಬರ್ತೀವೋ ಅಲ್ಲೇ ನಮ್ಮ ತಂದೆಯವ್ರನ್ನ ನೆನಪಿಸ್ಕೊಳ್ತೀವಿ, ಪ್ಲೀಸ್ ಇದೊಂದು ಸಲ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಈರುಳ್ಳಿ ಇಲ್ಲದೆ ಮಂಚೂರಿ ತೊಗೊಂಡು ತಿನ್ಬಿಡ್ತೀನಿ. ಮನೆಗೆ ಬಂದ ತಕ್ಷಣ ನಾನು ಹೇಳ್ತೀನಿ ಇದೊಂದು ತಪ್ಪಾಯಿತು ನನ್ನಿಂದ, ನನ್ನನ್ನು ಕ್ಷಮಿಸಿ ಅಂತ. ನನಗೇನು ಶಿಕ್ಷೆ ಆಗಲಿಲ್ಲ. ಒಂದೊಂದು ಸಲ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಅದನ್ನೆಲ್ಲ ಅಯ್ಯೋ ನಾವು ಹೀಗೆ ಮಾಡಿಬಿಟ್ಟು ಏನಾಗುತ್ತೋ ಅಂತೆಲ್ಲ ಯೋಚನೆ ಮಾಡಬಾರ್ದು. ಇನ್ನು ಆ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಹೇಳೋದಕ್ಕೆ ಬರಲ್ಲ ಅಂದರೆ ಮನೇಲಿ ಫೋನಲ್ಲಾದರೂ ಹಾಕಿ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಆ ದಿನ ಪೂರ್ತಿ ನಮ್ಮ ತಂದೆಯವರ ನಾಮಸ್ಮರಣೆನ ಮಾಡಿ, ತುಂಬ ಒಳ್ಳೆಯದು. ಅಷ್ಟು ಮಾತ್ರ ಅಲ್ಲ, ಸುಳ್ಳನ್ನ ನುಡಿಬಾರ್ದು, ಸತ್ಯನೇ ನುಡಿಬೇಕು. ಯಾರೊಬ್ರಿಗೂ ನಮ್ಮಿಂದ ತೊಂದರೆ ಆಗದೇ ಇರೋ ಹಾಗೆ ಇರಬೇಕು. ಆ ದಿನ ಅಂತಲ್ಲ, ಪ್ರತಿದಿನ ಹಾಗೆ ಇದ್ದರೆ ಭಗವಂತ ಮೆಚ್ಚುತ್ತಾನೆ. ಅಟ್ಲೀಸ್ಟ್ ಆ ದಿನನಾದರೂ ಸುಳ್ಳುಗಳನ್ನ ಹೇಳಬಾರ್ದು, ಬೇರೆಯವ್ರ ನಿಂದನೆನ ಮಾಡಬಾರ್ದು. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಈ ದಿನನ ಆಚರಣೆ ಮಾಡ್ತೀವೋ ಅಷ್ಟೂ ಫಲಗಳನ್ನ ಭಗವಂತ ನಮ್ಮ ಪಾಲ್ಗೆ ತುಂಬಿಕೊಡ್ತಾನೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಮನುಷ್ಯನ ಪಾಪ ಕರ್ಮಗಳು ಕಳೀಲಿ ಅಂತ ಈ ವ್ರತಾಚರಣೆನ ಸೃಷ್ಟಿ ಮಾಡಿರೋದು. ಹಾಗಾಗಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆನ ಮಾಡಿ. ಈ ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹೇಗೆಲ್ಲ ಆಗುತ್ತೆ ಅಂದರೆ, ನನಗೆ ನಮ್ಮ ತಂದೆಯವರು ಕಷ್ಟ ಅಂದಾಗ ಕೈ ಹಿಡಿತಾರೆ. ಸಾಮಾನ್ಯವಾಗಿ ಕಷ್ಟಗಳೇ ನನ್ನ ಹತ್ರ ಬರದೇ ಇರೋ ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಜೊತೆಗೆ ನಾನು ಏನಾದರೂ ಒಂದು ಇಷ್ಟ ಅಂದರೆ ಅದನ್ನೂ ಕೂಡ ಇಲ್ಲ ಅಂದ ಹಾಗೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಮೊನ್ನೆ ನಡೆದಿದ್ದ ಘಟನೆನ ನೆನಪು ಮಾಡಿಕೊಂಡು ನನಗೆ ಬೇಕಾದವರೊಬ್ಬರು ಒಂದು ಸುಳ್ಳು ಹೇಳ್ತಾರೆ ನನ್ನ ಜೊತೆ. ನಾನು ಅದು ಸುಳ್ಳ ನಿಜನ ನನಗೆ ಗೊತ್ತಾಗಲ್ಲ. ಅವರೂ ಕೂಡ ನನ್ನ ತಂದೆಯವ್ರಿಗೆ ಭಕ್ತರು. ತುಂಬ ಮುಗ್ಧ ಮನಸ್ಸಿಂದ ನಾನು ಯಾವಾಗಲೂ ಕೂಡ ನನ್ನ ತಂದೆಯವ್ರ ಮುಂದೆ ಕೂತು ಹೇಳ್ತಾ ಇರ್ತೀನಿ, ಎಲ್ಲವನ್ನೂ ಹೇಳ್ಕೊಳ್ತೀನಿ. ನಾನು ಹೇಳದೇ ಇರಲಿ, ಪ್ರತಿಯೊಬ್ಬರು ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಅರ್ಥ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲವನ್ನು ನಾನೇ ಹೇಳೋದು ಒಳ್ಳೆಯದು ಅಂದ್ಕೊಂಡು ನನ್ನ ತಂದೆಯವ್ರ ಮುಂದೆ ಕೂತು ಒಪ್ಪಿಸ್ತೀನಿ.
ಒಪ್ಪಿಸುವಾಗ ನಾನು ಹೇಳಿದೆ, ಇವ್ರು ಈ ರೀತಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ನನಗೆ ಗೊತ್ತಾಗ್ತಿಲ್ಲ ಅಪ್ಪ, ಎಲ್ಲವೂ ಕೂಡ ನಾನು ನಿಮಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ನನ್ನ ಕನಸಲ್ಲಿ ತೋರಿಸ್ಕೊಡ್ತಾರೆ ಯಾರು ಸುಳ್ಳು ಹೇಳಿರ್ತಾರೆ ಆ ಸಮಯದಲ್ಲಿ ಅವ್ರ ಮನೇಲಿ ಏನು ನಡೆದಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನನಗೆ ಕನಸಿನ ಮೂಲಕ ತೋರಿಸ್ಕೊಡ್ತಾರೆ. ಆ ಹೊತ್ತಲ್ಲಿ ಏನೇನೆಲ್ಲ ಆಗಿರುತ್ತೆ ಅವ್ರ ಮನೆ ಒಳಗಡೆ ಅನ್ನೋದನ್ನು ನನಗೆ ಶಾಕ್ ಆಗುತ್ತೆ. ಆದರೆ ನಂಬ್ತೀನಿ, ಯಾವಾಗಲೂ ಭಗವಂತ ನಮ್ಗೆ ಏನೇ ತೋರಿಸ್ಕೊಟ್ರು, ಯಾವುದೇ ದಾರಿಲಿ ನಡೆಸಿದ್ರು ಕೆಟ್ಟದಂತೂ ಮಾಡಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ ಅಂತ ನಾನು ಇಲ್ಲಿ ತನಕ ನಂಬಂದಿದ್ದೀನಿ. ಮುಂದೆ ಕೂಡ ನಾನು ತುಂಬ ನಂಬ್ತೀನಿ ನನ್ನ ತಂದೆಯವ್ರನ್ನ. ಹಾಗಾಗಿ ಅದನ್ನು ಒಪ್ಕೊಂಡೆ. ಮತ್ತೆ ಹೋಗಿ ಅವ್ರ ಹತ್ರ ಕೇಳೋದಕ್ಕೆ ಹೋಗಲಿಲ್ಲ, ನೀವು ಸುಳ್ಳು ಹೇಳಿದ್ರಿ ಅಂತ. ಯಾಕಂದರೆ ನಾವು ಮನುಷ್ಯರನ್ನ ನಂಬಾರ್ದು, ಭಗವಂತನ ನಂಬಬೇಕು. ಭಗವಂತ ಯಾವತ್ತೂ ಕೂಡ ಸುಳ್ಳು ಅನ್ನೋದನ್ನು ತೋರಿಸ್ಕೊಡಲ್ಲ. ಅವ್ರು ಏನೇ ತೋರಿಸ್ಕೊಟ್ರು ಸತ್ಯನೇ ತೋರಿಸ್ಕೊಡ್ತಾರೆ. ನನಗೆ ತುಂಬ ಬಾರಿ ಅನುಭವ ಆಗಿದೆ. ಆದರೆ ಇದು ಮೊದಲನೇ ಸಲ ಒಬ್ಬರು ಸುಳ್ಳು ಹೇಳ್ತಿರೋದನ್ನು ಕೂಡ ಅದು ಸುಳ್ಳು ಹೇಳ್ತಿದ್ದಾರೆ ಈ ರೀತಿ ಇತ್ತು ಅದನ್ನು ನನ್ನ ತಂದೆಯವರು ತುಂಬ ಚೆನ್ನಾಗಿ ನನಗೆ ತೋರಿಸ್ಕೊಟ್ರು. ಒಂದು 3 ನಿಮಿಷಗಳ ಕಾಲ ಕನಸಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ನನಗೆ ಈ ಥರ ಎಲ್ಲ ಆಗ್ತಿದೆ ಅಂದರೆ ನಿಮ್ಗೆ ಯಾಕೆ ಆಗ್ತಿಲ್ಲ ಈ ಥರ ಅನುಭವಗಳು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಅವ್ರು ಇರೋದಂತೂ ಸತ್ಯ. ಬೇಡಿ, ಕಣ್ಣೀರಿಡಿ, ನಿಮ್ಮ ಕಷ್ಟ ಏನಿದೆ ಅವರು ಮನ ಮುಟ್ಟಬೇಕು. ಆ ರೀತಿ ನೀವು ಅವ್ರ ಮುಂದೆ ಕೂತು 10 ನಿಮಿಷ ಯಾರ್ಯಾರಿಗೋ ಹೇಗೇಗೋ ಸಮಯ ಕಳಿತೀರ. ಆದರೆ ನನ್ನ ತಂದೆಯವ್ರ ಮುಂದೆ ಕೂತು ನೋಡಿ, ನೀವು 10 ನಿಮಿಷ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮಗೆ ಸ್ಪಂದನೆ ಅನ್ನೋದು ನನ್ನ ತಂದೆಯವರಿಂದ ಸಿಗುತ್ತೆ. ಬರೀ ಕಷ್ಟಕ್ಕೆ ಮಾತ್ರ ಅಲ್ಲ, ಇಷ್ಟಕ್ಕೆ ಮಾತ್ರ ಅಲ್ಲ, ಯಾರೋ ಒಬ್ಬರು ನನ್ನ ಜೊತೆ ಸುಳ್ಳು ಹೇಳ್ತಿದ್ದಾರೆ, ಆ ಸುಳ್ಳಿಂದ ನೀನು ಹೊರಗಡೆ ಬಾ, ಅವ್ರ ಸತ್ಯ ದರ್ಶನ ಇದು ಅನ್ನೋದನ್ನು ನನಗೆ ಮಾಡಿಸ್ಕೊಟ್ರು ಮೊನ್ನೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಲ್ಲದಕ್ಕೂ ಪರಿಹಾರ ನಮ್ಮ ತಂದೆಯವರು. ನಿಜವಾಗ್ಲೂ ಯಾರೆಲ್ಲ ಗಟ್ಟಿಯಾಗಿ ಅವ್ರ ಪಾದ ಹಿಡಿತೀರೋ ಅಂಥವ್ರನ್ನ ಯಾವ ಕ್ಷಣದಲ್ಲೂ ಕೂಡ ಭಗವಂತ ನಮ್ಮ ಕೈ ಬಿಡದೆ ಕಾಪಾಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ.